ಏನ್ ಹೇಳ್ರಿ? ಸ್ಪರ್ಶ, ವಾಸನೆ ಮತ್ತು ಗಾತ್ರ. ಈಗ ಸ್ಪರ್ಶದ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣವಾ? ಸ್ಪರ್ಶ ಅಂದ್ರೆ ಏನು ಗೊತ್ತಾ? ಈಗ ಇದು ಸ್ಮೂತ್ ಆಗಿರುತ್ತೆ, ಇದು ಬೋಲ್ಟ್ ಆಗಿರುತ್ತೆ. ಅದನ್ನ ನೀವು ಕಂಡುಹಿಡಿಯೋದು ಆಯ್ತಾ? ಇದನ್ನ ಮುಟ್ಟಿ ಯಾವ ತರ ಇದೆ ನೋಡೋಣ. ಹೇಗಿದೆ? ಸ್ಮೂತ್ ಆಗಿದೆಯಾ? ಹೌದಾ? ಇದನ್ನ ಮುಟ್ಟಿ ಹಾಗೆ ಯಾವ ತರ ಇದೆ? ಇದು ಯಾವ ತರ ಇದೆ? ಒರಟಾಗಿದೆಯಾ? ಸ್ಮೂತ್ ಆಗಿದೆಯಾ? ಹೌದಲ್ವಾ? ಈಗ ಸ್ಪರ್ಶದ ಬಗ್ಗೆ ಸ್ವಲ್ಪ ಅರಿವಾಯ್ತಲ್ವಾ ನಿಮಗೆ? ಈಗ ವಾಸನೆ ಬಗ್ಗೆ. ವಾಸನೆಗಳಲ್ಲಿ ಈಗ ಇದು ಯಾವುವು? ಗುಲಾಬಿ ಹೂವು. ಇದು ಗುಲಾಬಿ ಹೂವು. ಇದು ವಾಸನೆ ಹೊಡಿತದ? ಘಮ್ ಅಂತದ? ಹೌದಲ್ವಾ? ಇದು ಯಾವ ಹೂವು? ದಾಸವಾಳ ಹೂವು. ಇದು ಗಮ್ ಅಂತದ? ವಾಸನೆ ಹೊಡಿತದ? ಹೌದಾ? ಈಗ ಹೂಗಳು ಎಲ್ಲ ಘಮ್ ಅಂತ ಹೇಳ್ತವೆ ಅಲ್ವಾ? ಈಗ ಇದು ಏನಿದು? ಇಲಿ. ಇದು ಇದು ಸೂವು. ಇದೆಲ್ಲ ಇದು ಸತ್ತೋದ್ರೆ ಹೆಂಗ್ ಹೊಡಿತದೆ? ವಾಸನೆ ಹೊಡಿತದೆ. ಸಾಕ್ಸು ಶಾಲೆಗೆ ಹೋಗಿ ಹಾಕ ಬಂದ ತಕ್ಷಣ ನೋಡಿದ್ರೆ ಅದು ವಾಸನೆ ಹೊಡಿತದೆ. ಇದು ವಾಸನೆ ಹೊಡಿತದೆ ಅಲ್ವಾ? ಇವಾಗ ಗಾತ್ರ ಪರಿಚಯ ಮಾಡ್ಕೊಳ್ಳೋಣ. ಆಯ್ತಾ? ಇದು ಏನಿದು? ಇದೇನಿದು? ಇದು ದೊಡ್ಡದ ಚಿಕ್ಕದು? ಇದು ಹೌದಲ್ವಾ? ಈಗ ಹಾಗೇನೆ ಇದೇನಿದು? ಇದೇನಿದು? ಇದು ದೊಡ್ಡದು ಯಾವುದು? ಚಿಕ್ಕದು ಯಾವುದು? ಇದ್ಯಾವುದು? ಇದು ದೊಡ್ಡದು ಅಲ್ವಾ? ಈಗ ಅದೇ ತರ ಇದೇನಿದು? ಇದೇನಿದು? ಡಸ್ಟರ್. ಚಿಕ್ಕದು? ದೊಡ್ಡದು? ವೆರಿ ಗುಡ್ ಅಲ್ವಾ? ಹಾಗೆ ಈಗ ನಾವು ಮೈಗೆ ಹಾಕೋತೀವಲ್ಲ, ಸೆಂಟ್ ನೋಡಿದೀರಾ? ಸೆಂಟ ನೀವು ಸೆಂಟ್ ಹಾಕಿದೀರಾ ಎಲ್ಲರೂ? ಹೌದಾ? ಅದು ಘಮ್ ಅಂತದ? ವಾಸನೆ ಹೊಡಿತದ? ಘಮ್ ಅಂತದೆ ಅಲ್ವಾ? ಈಗ ವಾಸನೆ ಮತ್ತು ಗಾತ್ರ ಹಾಗೂ ಸ್ಪರ್ಶದ ಬಗ್ಗೆ ಪರಿಚಯ ಮಾಡ್ಕೊಟ್ವಲ್ವಾ?